ದಸರಾ ಸಂಭ್ರಮದ ನಡುವೆಯೂ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಯದುವೀರವರು ಜನಗಳ ಸಮಸ್ಯೆಗಳನ್ನು ಕೂಡ ಖುದ್ದಾಗಿ ಆಲಿಸಿ ಅವಕ್ಕೆಲ್ಲ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಯಾಕಂದರೆ ರಾಜಧರ್ಮ ಮತ್ತು ಪ್ರಜಾಧರ್ಮ ಎರಡನ್ನೂ ಕೂಡ ಫಾಲೋ ಮಾಡ್ತಿದ್ದಾರೆ. ಸಂಬಂಧಪಟ್ಟ ನಾನು ಮಾತಾಡಿಸ್ತೀನಿ ಅವ್ರನ್ನ. ಸರ್, ತುಂಬ ಬ್ಯುಸಿ ಇರ್ತೀರಿ ಈ ಸಂದರ್ಭದಲ್ಲಿ, ಆಫೀಸಿಗೆ ಬಂದು ಖುದ್ದಾಗಿ ಜನಗಳ ಸಮಸ್ಯೆಗಳನ್ನೆಲ್ಲ ಕೇಳ್ತಾ ಇದ್ದೀರಿ. ಹೆಂಗೆ ಸರ್ ಇದೆಲ್ಲ ಸಾಧ್ಯ? ಇಲ್ಲ, ಅಂಥದ್ದೇನಿಲ್ಲ. ನಮ್ಮ ಇದು ಏನು ರಾಜಕೀಯ ವೃತ್ತಿ ಜೀವನ ಪ್ರಾರಂಭ ಆಗಿದ್ದ ದಿನದೇ ಹೇಳಿದೆ, ಇದು ಆಫೀಸಲ್ಲಿ ಯಾವಾಗಲೂ ಲಭ್ಯವಿರ್ತೀವಿ ಅಂತ. ಅದು ಕ್ಷೇತ್ರದಲ್ಲಿ ಇರುವಾಗ ಆಫೀಸ್ಗೆ ಒಂದು 2-3 ಅವರ್ ಜನರು ಬಂದು ಅವ್ರೇನು ಸಂಕಷ್ಟಗಳಿರ್ಬೋದು, ಏನೇನು ಸಮಸ್ಯೆಗಳಿರ್ಬೋದು ಅದು ಕೇಳಲೇಬೇಕಾಗಿದೆ. ಅದು ನಮ್ಮ ಕರ್ತವ್ಯ. ಆ ಕೆಲಸನ ನಾವು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೂ ಕೂಡ ಅರಮನೆಯದು ಕೂಡ ಇವತ್ತು ದಸರಾ ಸಮಯದಲ್ಲಿ ಹೌದು ಭಾಳಷ್ಟು ಸಿದ್ಧತೆಗಳಿರ್ತವೆ ಮತ್ತು ಅಲ್ಲಿ ಏನೇನು ತಯಾರಾಗಬೇರುವಂಥದ್ದು ಎಲ್ಲನೂ ಮಾಡ್ತಾಯಿದ್ದೀವಿ. ಚುನಾವಣಾ ಪೂರ್ವದಲ್ಲಿ ಒಂದು ಆರೋಪ ಅಥವಾ ಒಂದು ಅಪೋಸ್ ಮಾಡ್ತಿದ್ರು ಸರ್, ಅಪೋಸಿಷನ್ ಪಾರ್ಟಿಯವರು. ರಾಜರು ಸಿಗ್ತಾರೆ ನಿಮಗೆ, ವಂಶದವರು ಸಿಗ್ತಾರೆ, ಅವರು ಬೇರೆ ಬೇರೆ ಕಾರ್ಯಗಳು ಬ್ಯುಸಿ ಆಗ್ತಾರೆ, ಜನಗಳಿಗೆ ಸಂಪರ್ಕಕ್ಕೆ ಸಿಗ್ತಾರೆ ಅನ್ನೋದಂತಹ ಮಾತುಗಳನ್ನು ಕೂಡ ಕೇಳ್ಬತ್ತಿದ್ದು. ಅದಕ್ಕೆಲ್ಲ ಒಂದು ರೀತಿ ಉತ್ತರ ಇದ್ದಂಗೆ ಇದೆ ಇದು. ಅದು ಬಹುಶಃ ಇರ್ಬೋದು, ಆದರೆ ನಾನು ಆ ಥರ ಭಾವಿಸೋದಿಲ್ಲ. ಇದು ನಮ್ಮ ಕರ್ತವ್ಯ ಅಷ್ಟೇ. ನಮ್ಮ ಕೆಲಸವನ್ನು ಮಾಡಬೇಕಾಗಿದೆ. ಜನರು ನಮ್ಮನ್ನ ಅಷ್ಟೊಂದು ಮತಗಳು ಕೊಟ್ಟು ನಮ್ಮನ್ನ ಸಂಸತ್ತನ್ನು ಪ್ರವೇಶಿಸುವಂಥದ್ದು ಅವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಅವರ ಪ್ರತಿನಿಧಿ ಆಗಿರುವಂಥದ್ದು ಸೌಭಾಗ್ಯವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ತಕ್ಕಂತೆ ನಾವು ಏನೇನು ಕೆಲಸ ಮಾಡಬೇಕು ನಾವು ಮಾಡ್ತೀವಿ. ಸರ್, ಅರಮನೆಯಲ್ಲಿ ದಸರಾಗೆ ಸಂಬಂಧಪಟ್ಟಾಗೆ ಏನೆಲ್ಲ ಸಿದ್ಧತೆಗಳಾಗ್ತಾ ಇದೆ ಸರ್ ಈಗ? ನಮ್ಮದು ಪ್ರತಿ ವರ್ಷವೂ ಯಾವ ರೀತಿ ಆ ಪ್ರಕ್ರಿಯೆ ಇದೆ ಅದೇ ರೀತಿ ನಡೆಯುತ್ತೆ. ಅದರಲ್ಲಿ ಏನು ಬದಲಾವಣೆ ಇಲ್ಲ. ಇದು ಸುಮಾರು 400 ವರ್ಷದಿಂದ ನಮ್ಮ ವಂಶದವರು ಈ ಆಚರಣೆಯನ್ನು ಮಾಡ್ತಾ ಬಂದಿದ್ದಾರೆ. ಅದು ಯಾವ ರೀತಿ ಆವತ್ತು ಹಿಂದಿನ ಕಾಲದಲ್ಲಿ ಮಾಡ್ತಾಯಿದ್ದಾರೆ ಅದೇ ರೀತಿ ಮಾಡ್ತಾಯಿದ್ದೀವಿ. ಆಧುನಿಕ ಕಾಲದಲ್ಲಿ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳಿದ್ದಾವೆ, ಅಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇಲ್ಲ. ಮತ್ತು ಅದು ಸಾರ್ವಜನಿಕರಿಗೆ ಏನು ಲಭ್ಯವಿಲ್ಲ ಅಂತಿದ್ದ ಕಾಲದಲ್ಲಿ ಏನೇನಿತ್ತು ಅದಿಲ್ಲ ಅಷ್ಟೇ. ಅದು ಬಿಟ್ಟರೆ ಎಲ್ಲನೂ ಕೂಡ ಪೂಜಾ ವಿಧಿಗಳು ಏನೇನು ಅಲ್ಲಿ ಅರಮನೆಯಲ್ಲಿ ಆಚರಣೆಗಳಿದೆ ಅದೆಲ್ಲನೂ ಕೂಡ ಶಾಸ್ತ್ರೋಕ್ತವಾಗಿ ನಡೆಯುತ್ತೆ. ಸರ್, ಇನ್ನು ರಾಜಕಾರಣದ ಬಗ್ಗೆ ಹೇಳೋದಾದರೆ CM ಸಿದ್ದರಾಮಯ್ಯ ಅವರ ವಿರುದ್ಧ ಇವತ್ತು BJP ಪ್ರೊಟೆಸ್ಟ್ ಮಾಡಿದ್ದಾರೆ ZP ಮುಂದೆ. ತಾವು ಮಾಹಿತಿ ಇದೆ, ತಾವು ಭಾಗವಹಿಸ್ತೀರಾ ಹೇಗೆ ಸರ್? ಇಲ್ಲ, ನಾವು ಕೂಡ ಅವ್ರ ಜೊತೆಗೆ ಇದ್ದೀವಿ. ಸಾಂಕೇತಿಕವಾಗಿ ನಾವು ಇದ್ದೀವಿ ಅವ್ರ ಜೊತೆ. ಇವತ್ತು ಕಾರಣಾಂತರದಿಂದ ನಾನು ಭಾಗಿಯಾಗೋಕ್ಕೆ ಸಾಧ್ಯವಾಗಿರಲಿಲ್ಲ. ನಾವು ಕೂಡ ಬೆಂಗಳೂರಿಂದ ಬಂದಿದ್ದು, ನಮ್ಮ ಬಾಂಬೆಯಲ್ಲಿ ಪ್ರೋಗ್ರಾಮ್ ಎಲ್ಲ ಇರೋ ಕಾರಣಕ್ಕಾಗಿ ನಾವು ಕೂಡ ಲೇಟಾಗಿ ಬಂದಿದ್ವಿ. ಆದರೂ ಸಹ ನಾವು ಹೇಳಿದ್ದೀವಿ, ಇವರು ಮುಖ್ಯಮಂತ್ರಿಗಳು ತಮ್ಮ ತನಿಖೆ ಕೊಟ್ಟು ಒಂದು ಫೇರ್ ಆಗಿ ಓಪನ್ ಆಗಿ ಒಂದು ತನಿಖೆಯನ್ನು ಮಾಡಿಸ್ಬೇಕಾಗಿರೋದು, ರಾಜೀನಾಮೆಯನ್ನು ಕೊಡಲಿ. ರಾಜೀನಾಮೆಗೆ ತಾವು ಕೂಡ ಆಗ್ರಹಿಸ್ತೀರಾ? ನಾನು ಆಗಲೇ ಹೇಳಿದ್ದೀನಿ, ಹಲವಾರು ಸತಿ ಹೇಳಿದ್ದೀನಿ, ಅವರು ಕೂಡ ರಾಜೀನಾಮೆಯನ್ನು ಕೊಡಲಿ. ಒಂದು ಫ್ರೀ ಆಗಿರುವಂಥದ್ದು ಓಪನ್ ಸೋರ್ಸಿಂದ ತನಿಖೆಯನ್ನು ನಡೆಸಲಿ. ಯಾಕಂದರೆ ಅದು ಅವರ ಪ್ರಭಾವ ಯಾವಾಗಲೂ ಇದ್ದೇ ಇರುತ್ತೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾವಾಗಲೂ ಪ್ರಭಾವ ಇದ್ದೇ ಇರುತ್ತೆ. ಅದಕ್ಕಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರೋದ್ರಿಂದ ಅವರು ರಾಜೀನಾಮೆ ಕೊಟ್ಟು ಈ ತನಿಖೆಯನ್ನು ನಡೆಸಲಿ, ನಂತರ ಅವರು ಮುಂದುವರಿಯಲಿ. ಸರ್, ಇನ್ನೊಂದು ಯುವ ದಸರಾವನ್ನು ಈ ಬಾರಿ ಪ್ರಥಮ ಬಾರಿಗೆ ಉತ್ನಳ್ಳಿ ಬಳಿ ಆಯೋಜನೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳಾಗ್ತದೆ. ಅದಕ್ಕೆ ಒಂದಷ್ಟು ಪರವಿರೋಧ ಚರ್ಚೆಗಳು ಶುರುವಾಗಿದೆ ಸರ್. ಹೆಣ್ಮಕ್ಳೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಆ ಸಂದರ್ಭದಲ್ಲಿ ಅಂತ. ತಾವೇನಾದರೂ ಸಲಹೆ ಕೊಟ್ಟಿದ್ದೀರಾ ಹೇಗೆ? ಇಲ್ಲ, ನಾನಿನ್ನೂ ಸಲಹೆ ಕೊಟ್ಟಿದ್ದಿಲ್ಲ. ನಾನು ಹೇಳಿದ್ದೀನಿ, ಇದು ದಸರಾ ಇದು ಅವ್ರ ಸರ್ಕಾರವನ್ನು ಮಾಡ್ತಾ ಇದ್ದಾರೆ, ಅವರೇ ನಿರ್ಧಾರ ತೊಗೊಂಡಿದ್ದಾರೆ ಈ ಥರ ಇದು ಸ್ಥಳಾಂತರ ಮಾಡೋಕ್ಕೆ. ನಾನು ಮನವಿ ಮಾಡೋದು ಇಷ್ಟೇ, ಜನರು ಸುರಕ್ಷಿತವಾಗಿರೋಕ್ಕೆ ಹೆಣ್ಮಕ್ಳು ಮುಖ್ಯವಾಗಿ ಅವ್ರ ಸುರಕ್ಷತೆಗಾಗಿ ಏನೇನು ಕ್ರಮಗಳು ತೊಗೋಬೇಕು ಅದು 100ಕ್ಕೆ 100 ತೊಗೊಳ್ಳೇಬೇಕು. ಮತ್ತು ಅವ್ರಿಗೆ ಒಂದು ಒಳ್ಳೆಯ ಅನುಭವ ಇರಬೇಕು. ಯಾವುದೇ ರೀತಿ ಅವ್ರದ್ದು ಒಂದು ಏನೇ ರೀತಿ ಒಂದು ಅವರ ಒಂದು ಮಿಸ್ಯೂಸ್ ಆಗಬಾರ್ದು ಅಂತ ನಾವು ಮನವಿ ಮಾಡ್ತೀವಿ ಅಷ್ಟೇ. ಥ್ಯಾಂಕ್ ಯು. ಇದಿಷ್ಟು ಸಂಸದರಂತಹ ಯದುವೀರವರ ಮಾತುಗಳು. ಅಂದರೆ ನಾನೊಬ್ಬ ಜನಪ್ರತಿನಿಧಿಯಾಗಿ ಜನರ ಸಮಸ್ಯೆಗಳನ್ನು ಕೇಳುವಂಥ ಜೊತೆಗೆ ಒಬ್ಬ ರಾಜ ಕುಟುಂಬಸ್ಥನಾಗಿ ಆ ಒಂದು ಪರಂಪರೆ ಏನಿದೆ ಅದನ್ನು ಕೂಡ ಆಚರಿಸುವಂತಹ ಎರಡನ್ನೂ ಬ್ಯಾಲೆನ್ಸ್ ಮಾಡುವಂತಹ ಕೆಲಸ ಮಾಡ್ತೀನಿ ಎನ್ನುವಂತಹ ಮಾತನ್ನು ಹೇಳಿದ್ರು. ಇದ್ರ ಜೊತೆಗೆ ಮುಖ್ಯವಾಗಿ CM ಸಿದ್ದರಾಮಯ್ಯ ಅವರು ತಮ್ಮ ಕ್ಷೇತ್ರಕ್ಕೆ ನಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಲಿ ಎನ್ನುವಂತಹ ಮಾತನ್ನು ಕೂಡ ಹೇಳಿದರು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಕೆಂಡಗಣ್ಣ JB ಸರ್ಗೂರು, ಇಂಡಿಯನ್ TV, ಮೈಸೂರು.